ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಉತ್ಖನನ ಕಾರ್ಯ ಕೊಟ್ಟು ಬರದಿಂದ ಸಾಗಿರೋದ್ರಿಂದ ಇವತ್ತು ಇಲ್ಲಿ ಅಮಾವಾಸ್ಯೆ ನಿಮಿತ್ತವಾಗಿ ಇವತ್ತು ಇಲ್ಲಿ ಏನು ಉದ್ದನವಾದಂತಹ ಕೂದಲಿರ್ತಕ್ಕಂಥ ಒಂದು ಬೃಹತ್ ಹಾವು ಕೂಡ ಪತ್ತೆ ಆಗಿತ್ತು. ಹೀಗಾಗಿ ಗ್ರಾಮಸ್ಥರು ಕೂಡ ಭಯಭೀತರಾಗಿದ್ದಾರೆ. ಯಾಕಂದ್ರೆ ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಹಾವು ಕಂಡಿರೋದ್ರಿಂದ ಇಲ್ಲಿ ಸಾಕಷ್ಟು ಕೆಲಸ ಮಾಡುವಂಥವ್ರು ಕೂಡ ಇಲ್ಲಿ ಭಯಭೀತರಾಗಿದ್ರು. ಅಷ್ಟೇ ಅಲ್ಲ, ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತಾನೆ. ಇದೇ ಒಂದು JCB ಮೂಲಕ ಇಲ್ಲಿ ಕೆಲಸವನ್ನ ಮಾಡಲಾಗ್ತಾ ಇತ್ತು. ಈ JCB ಮೂಲಕ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಏನು ಇಲ್ಲಿ ಶಾಲೆ ಇತ್ತು, ಈ ಶಾಲೆ ವಿದ್ಯಾವರ್ಧಕ ಶಾಲೆ ಏನಿತ್ತು, ಈ ಶಾಲೆಯ ಆವರಣದಲ್ಲಿ ನಿನ್ನೆ ಮುಂಜಾನೆ 3 ಗಂಟೆ ಹೊತ್ತಿಗೆ ಇಲ್ಲೊಂದು ಬೃಹತ್ ಆಕಾರದ ಒಂದು ದೊಡ್ಡ ಪ್ರಮಾಣದ ಹಾವು ಕೂಡ ಪತ್ತೆಯಾಗಿತ್ತು. ಹಾವನ್ನ ನೋಡಿದಂತ ಗ್ರಾಮಸ್ಥರು ಕೂಡ ಭಯಭೀತರಾಗಿದ್ರು. ಸುಮಾರು ಒಂದು ಅರ್ಧ ಗಂಟೆವರೆಗೂ ಕೂಡ ಹಾವು ಇದೇ ಒಂದು ಸ್ಥಳದಲ್ಲಿ ಕೂಡ ಓಡಾಡಿದೆ. ಹೀಗಾಗಿ ಅದರ ಮೈ ತುಂಬಾ ಕೂದಲಿದ್ದು ಅನ್ನುವಂಥದ್ದು ಇಲ್ಲಿಯ ಪ್ರತ್ಯಕ್ಷದರ್ಶಿಗಳ ಮಾತಾಗಿರುವಂಥದ್ದು. ಈ ಒಂದು ಜಾಗ ಏನಿದೆ, ಈ ಒಂದು ಜಾಗೆಯಲ್ಲೇ ಹಾವು ಈ ಒಂದು ಜಾಗೆಯಲ್ಲೇ ಹೀಗೆ ಈ ಒಂದು ಜಾಗೆಯಿಂದ ಇಲ್ಲಿ ಅವ್ರಿಗೆ ಪ್ರತ್ಯಕ್ಷವಾಗಿ ಇಲ್ಲಿಂದ ಹೀಗೆ ಮುಂದೆ ಹೋಗಿದೆ. ಇಲ್ಲೇ ದೃಶ್ಯ ಇವರು ಇಲ್ಲಿದ್ದಾರೆ ನೋಡಿ. ಇವರೆಲ್ಲರೂ ಕೂಡ ಅವರು ಪ್ರತ್ಯಕ್ಷದರ್ಶಿಗಳು ಹಾವನ್ನು ಸಹ ನೋಡಿದ್ದಾರೆ. ಹಾವನ್ನು ನೋಡಿ ಭಯಭೀತರಾಗಿದ್ದಾರೆ. ಇಲ್ಲಿ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಅಮಾವಾಸ್ಯೆ ಇರುವುದರಿಂದಾಗಿ ಇವತ್ತು ಹಾವು ಇವರಿಗೆ ಕಣ್ಣಿಗೆ ಕಂಡಿದೆ. ಹೀಗಾಗಿ ಈ ಒಂದು ಗ್ರಾಮಸ್ಥರು ಕೂಡ ಸಾಕಷ್ಟು ಭಯಭೀತರಾಗಿದ್ರು. ಹಾವನ್ನು ನೋಡಿ ಸಾಕಷ್ಟು ಏನೆಲ್ಲ ಈ ಒಂದು ಹಾವು ಕಾಣೋದಕ್ಕೆ ಏನಂತಂದ್ರೆ ಇಲ್ಲಿ ಸಾಕಷ್ಟು ಸಿರಿ ಸಂಪತ್ತಿದೆ, ನಿಧಿ ಇದೆ, ಇಲ್ಲಿ ಉತ್ಖನನ ಕೂಡ ಕಾರ್ಯ ನಡೀತಾ ಇದೆ. ಹೀಗಾಗಿ ಹಾವು ಕೂಡ ಕಂಡಂತ ಪ್ರತ್ಯಕ್ಷದರ್ಶಿಗಳು ಕೂಡ ಏನ್ ಹೇಳ್ತಾರೆ ಅನ್ನೋದನ್ನ ಅವ್ರನ್ನ ಕೇಳ್ಕೊಂತ ಹೋಗೋಣ. ಸರ್, ಈಗ ಹಾವನ್ನು ಕೂಡ ನೀವು ನೋಡಿದ್ರಿ ಕಣ್ಣಿಲ್ಲ, ಏನ್ ಸರ್ ಯಾವ ರೀತಿ ಇತ್ತು ಅಂತ? ಹಾವು ನಮಗೆ ಮಿನ್ಸ್ತಾ ಇತ್ತು ಸ್ವಲ್ಪ. ಅದು ಸರಿಸುಮಾರು ಒಂದು ನಮಗೆ ಕಂಡಿದ್ದಂದ ಒಂದು ಇಷ್ಟು ಮಾತ್ರ. ಅದು ಏನೈತಿ ಒಂದು ಸ್ವಲ್ಪ ಬಾಲ ಸ್ವಲ್ಪ ಮಂಡ ಟೈಪ್ ಇತ್ತು. ಹಾಗೂ ಅದನ್ನೇ ನಾವು ಅವನ್ ಕರಿ ಅನ್ನೋರಾಗ ಅದು ಸಳ ಹೋಗ್ತಾ ಇತ್ತು. ಸರ್, ನೀವು ಏನೋ ಆಪರೇಟ್ ಮಾಡ್ತಿದ್ರಿ, ನೀವು ನೋಡಿದ್ರಿ ಅಂತ ಏನು ಹೆಂಗಿತ್ತು ಸರ್ ಅದು? ಅಂದ್ರೆ ಸರ್, ನಾವು JCB ಆಪ್ರೇಟ್ ಮಾಡ್ತಿದ್ರಿ ಸರ್. JCB ಆಪ್ರೇಟರ್ ಮಾಡ್ತಾ ಇದ್ದ ಟೈಮ್ನಲ್ಲಿ ಸ್ವಲ್ಪ ಸೊಂಡೆ ಹಾಕಿ ಇದನ್ನು ಮಾಡಿದ್ರು ಸರ್. ಅಲ್ಲಿ ಸ್ವಲ್ಪ ಮಣ್ಣು ಸಡ್ಲ ಮಾಡಿರ್ತದೆ. ಮಾಡೋ ಟೈಮ್ ಒಳಗೆ ಸಡನ್ಲಿ ಬಂತು ಸರ್. ಅದು ಸಡನ್ಲಿ ಭಾಳ ಫಾಸ್ಟಾಗಿ ಹೋದ್ ಸರ್. ಅದು ಸರ್ ಮಿರಿ ಮಿನಿಸ್ತಾ ಇತ್ತು. ನಾಗರಾವ್ ಸರ್ ಅದು. ಕಾಳಿಂಗಿ ಸರ್ಪ ಟೈಪ್, ಆ ಟೈಪ್ ಇತ್ತು ಸರ್. ಅಲ್ಲಿ ಆ ಸೈಡ್ ಹೋದ್ ಸರ್. ಅದು ಮೂಲಿ ಒಳಗೆ ಹೋಗಿಂದ ಸರ ನಾವು ಕಂಡಿದ್ದು ಒಂದು ಮಾರ ಚೋಟ್ ಮಾರ ಗೇಣು ಅಷ್ಟು ಕಂಡದ್ ಸರ್. ನಮ್ಗೆ 1.5 ಇಂಚ್ ಕೂಲ್ದಿದ್ದು ಸರ್ ಅದು. ಹಾಂ ಸರ್, ದೊಡ್ಡದೈತೆ ಸರ್. ಇಲ್ಲಿಂದ ನಿಧಿ ಇರ್ಬೋದು ಅಂತ ಹಿರಿಯರೆಲ್ಲ ಹೇಳ್ತಿದ್ರು. ಇರ್ಬೋದು ಸರ್. ಅದೇನೋ ಮತ್ತೆ ಹಿರಿಯರೆಲ್ಲ ಟಂಕ ಶಾಲೆಗಳು ಅದು ಇದೆ ಅಂತ, ಆದ್ರೆ ಯಾರಿಗೂ ತೊಗೊಂಡು ಹೋಗೋದಾಗಿಲ್ಲ ಸರ್ ಅದು. ಮತ್ತು ಇಲ್ಲೊಂದು ವೀರಭದ್ರೇಶ್ವರ ದೇವಸ್ಥಾನದೊಳಗೆ ಸರ ಇದೈತೆ ಸರ್, ಒಂದು ಶಿವಲಿಂಗ ಐತೆ ಸರ್. ಆ ಶಿವಲಿಂಗನ ಸುತ್ತ ಹಾಕೊಂಡು ಕುಂತಿರ್ತದೆ ಸರ್. ಒಂದೊಂದು ಟೈಮ್ ಒಳಗೆ ಎಡಿ ಎತ್ಕೊಂಡು ಕುಂತಿರ್ತದೆ ಸರ್. ಅದು ಅಲ್ಲಿ ಇದ್ದ ಟೈಮ್ ಒಳಗನ ಸರ ಯಾರು ಒಬ್ಬೊಬ್ರು ನೋಡಿರಂಗಿಲ್ಲ ಸರ್. ಒಬ್ಬೊಬ್ರಿಗೆ ಕಾಣುತ್ತೆ, ಒಬ್ಬೊಬ್ರಿಗೆ ಕಾಣಂಗಿಲ್ಲ ಸರ್. ಅದು ಭಾಳ ನೋಡಿದ್ವಿ ಸರ್. ನಾವು ಕೆಲಸ ಮಾಡೋದ್ನಾಗ ಸರ್ ಭಯ ಅನಿಸ್ತಾರೆ ಸರ್. ನಾವು ವಿಡಿಯೋ ಮಾಡೋಕ್ಕಂತ ಬರ್ತಾಯಿದ್ವಿ ಸರ್. ಬರೋ ಮುಂದೆ ನಾವು ಫೋನಲ್ಲಿ ನಮ್ಗೆ ಸ್ವಲ್ಪ ನೋಡಿ ಭಾಳ ಭಯ ಅನಿಸ್ತದೆ. ವಿಡಿಯೋ ಮಾಡ್ಬೇಕನ್ನೋ ಟೈಮ್ ಕೊಳಗೆ ಬರೋದಾಗ ಏನೋ ಶಿವಲಿಂಗನ ಸುತ್ತರ್ಕೊಂಡು ಕುಂದಿರ್ತೈತೆ ಹಾವು ಅಂತೇಳಿ ಈ ಊರನವರು ಕೂಡ ಸಾಕಷ್ಟು ನೋಡಿದಾರೆ ಸರ್. ಇದನ್ನು ನೋಡಿದ್ರೆ ಆಗೈತ್ರಿ ಸರ್. ನಾವು ನೋಡೋಕಲ್ಲಿ ಅಂದ್ರೆ ನಮ್ಮ ಇರ್ಬದ್ದೇವ್ರ ತಲೆ ಮ್ಯಾಗ ವಜ್ರದ ಹಳ್ಳಿ ಇಟ್ಟದ್ದು ನೋಡೀವಿ. ಆನಂತರ ಅದ್ರ ಬೆಳಕಿಗೆ ನಾವು ಹೆದರೀವಿ. ಆನಂತರ ಆ ಗುಡಿ ಮಲಗದ ಬಿಟ್ಟಿವಿ. ಇವತ್ತಿಗೆ ನಾವು ಏನೇ ಇದ್ರೂ ಸೇವೆ ಮಾಡೋದು, ಹೊರಗೆ ಬಂದುಬಿಡೋದು, ಆ ಥರ ನಾವು ನಡೆಸೀವಿ ಇಲ್ಲಿವರೆಗೂ. ಆದರೆ ಈವರೆಗೂ ನಮ್ಗೆ ಹಳ್ಳಿ ಮುಖಕ್ಕೆ ಬಂದಿದ್ದಿಲ್ಲ ಅದು. ಈಗ ನಿಮಗೆ ಉತ್ಕಲ ಚಲೋ ಆಗಿಂದನೇ ಭೇಟಿ ಕೊಟ್ಟೈತಿ ಅಂದ್ರೆ ಇದು ಏನು ಕಾದೈತೋ ಏನೋ ನಮ್ಮ ಲಕ್ಕುಂಡಿಗೆ ಆತಂಕ ಐತೋ ಅನ್ನೋದು ನಮಗೆ ತಿಳಿದಾಗೈತಿ. ಈಗ ಇಷ್ಟು ದಿನ ಕಾಣದೇ ಇರುವಂತ ಹಾವು ಈಗ ಪ್ರತ್ಯಕ್ಷ ಆಗೈತಿ ಅಂದ್ರೆ ನಮಗೆ ಮುಂದೆ ಏನು ಕಾದೈತೋ ಏನೋ ಭಯ ಐತಿಯೋ ಅದು ಹೇಳಕ್ಕೆ ಆಗ್ಬೋದು ನಮ್ಗೆ. ಯಾಕಂದ್ರೆ ರಾತ್ರಿ ನೋಡಿ ಹಿಂಗೆ ಕೂಲ್ದದ ಒಂದರಲ್ಲ, ನಾವು ನೋಡಿದ್ದು ಐತಿರಿ. ಅದು ಸಂಪತ್ತು ಏನು ಸಾಕಷ್ಟು ಐತಿರಿ ತನ್ನ ಮಗ್ಲ. ಆದ್ರೆ ಅದು ಕಂಡೋರಿಗೆ ಸಿಕ್ಕಿಲ್ಲ, ಸಿಗೋದೂ ಇಲ್ಲ. ಆವಾಗ ಕೆಲವು ಹಿಂದೆ ಮತ್ತೆ ತೆಗೆದಾರ ಇದನ್ನು ಮಾಡ್ಯಾರ ಸಂಶೋಧನಾ. ಆ ಸಂಶೋಧನೆ ಮಾಡೋ ಹೊತ್ತಿನಾಗ ಒಂದು ದೊಡ್ಡ ವಜ್ರದುಂಡಿ ಕಲ್ಲು ಬಂದು ಮಗ್ಲಿಗೆ ಬೀಳ್ತಿದ್ದು ಅಂತ ಅವ್ರಿಗೆ ಬೀಳ್ತಿದ್ದಿಲ್ಲಂತ್ರಿ. ಅವರು ಹೆದರಿ ಬಿಟ್ಟು ನಿಧಿನ ಬಿಟ್ಟು ಓಡೋಗ್ಬಿಟ್ರ. ಈ ಗುಡಾಯಿ ನಿಮ್ಮ ಮುಂದೆ ಗುಡಿ ಐತ್ರಿ ಒಂದು. ಆ ಗುಡಿ ಒಳಗೆ ಹಿರಿಯರು ಹೇಳೇ ಹೇಳ್ತಿದ್ರು ಅಲ್ಲಿ ಐತಿ ನಿಧಿ ಅನ್ನೋದು ಪ್ರಚಾರಕ್ಕೆ ಬಂತ್ರಿ. ಅದು ಅವಾಗಲಿದ್ದನು ಹೇಳ್ತಾನ ಬಂದಾರ ಹಿರಿಯರು. ಅದನ್ನು ಐತಿ ಸರ್ಪ ಕಾವಲು ಐತಿ, ಅವತಾರ ಐತಿ, ಹೋಗ್ಬಿಟ್ರಿಪ್ಪ. ಆಟ ಅಪರಾಧನಾಗಂತೂ ಯಾರೂ ಬರ್ತಿದ್ದೇ ಇಲ್ರಿ. ಇಲ್ಲೇ 7 ಗಂಟೆ ಆದ್ರೆ ಈ ಜಗಕ್ಕೆ ಯಾರೂ ಬರುವಂಥ ಅವಶ್ಯನೇ ಇದ್ದಿದ್ದಿಲ್ರಿ ಅವಾಗ. ಎದುರವ್ರು ಜನರು. ಈಗ ಕಂಡದ್ದು ನಿಜ ಅನಿಸುತ್ತಲ್ಲ. ಮತ್ತೋ ಈಗ ಜನರಿಗೆ ಹೆಚ್ಚಿಗೆ ಜನರಿಗೆ
ಭಯ ಅನಿಸ್ತ. ಏನಾರ ಹೆಚ್ಚು ಕಡಿಮೆ ಆಗ್ಬೋದಾ ಅಂತ? ಅದು ದೇವ್ರ ಕಡೆ ಬಾಗ್ರಿ, ಅದು ಇರೋದ ಪರಮಾತ್ಮಂದು. ಅದು ಯಾವ ಕಾಲಕ್ಕೆ ಏನು ಮಾಡುತ್ತೋ ನಮ್ಮನ್ನ ತೊಂದ್ರೆ ಅನ್ನೋದು ನಮಗೆ ಗೊತ್ತಾಗಲ್ಲ ಏನ್ರಿ. ಎಸ್, ಇದೆಲ್ಲವೂ ಕೂಡ ಏನು ಲಕ್ಕುಂಡಿ ಗ್ರಾಮದ ಗ್ರಾಮಸ್ಥರ ಮಾತಾಗಿರುವಂಥದ್ದು. ಇಲ್ಲಿ ಇನ್ನು ಉತ್ಖನನ ನಡೀತಕ್ಕಂಥ ಸ್ಥಳದಲ್ಲಿ ಇವತ್ತು ಹಾವು ಕಂಡಿರೋದ್ರಿಂದ, ಅದು ಕೂಡ ಬೃಹತ್ ಆಕಾರದ ಹಾವು ಇದೆ. ಇದು ವೀರಭದ್ರೇಶ್ವರ ದೇವರ ಒಂದು ಹಾವು. ಇಲ್ಲಿ ನಿಧಿ ಇದೆ, ಹೀಗಾಗಿ ಸಾಕಷ್ಟು ಸಂಪತ್ತಿದೆ. ಹೀಗಾಗಿ ಆ ಹಾವು ಆ ಸಂಪತ್ತನ್ನ ಕಾಯುತ್ತೆ. ಇನ್ನು ಏನು ಗ್ರಾಮಸ್ಥರು ಕೂಡ ಸಾಕಷ್ಟು ಭಯಭೀತರಾಗಿದ್ದಾರೆ. ಮುಂದೆಲ್ಲ ಏನೇನ ಅನಾಹುತಗಳು ಆಗುತ್ತವೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸಂತೋಷ್ ಕೊನೂರ್, ನ್ಯೂಸ್ 18 ಗದಗ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.